ಹಲೋ, ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನಾನು ಇವತ್ತೊಂದು ಬ್ರೇಕ್ಫಾಸ್ಟ್, ಈಸಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಅದೇನೆಂದರೆ ಅವಲಕ್ಕಿ, ಆಲೂಗಡ್ಡೆ, ಗೋಧಿ ಹಿಟ್ಟು. ಇವಾಗ ಮೊದಲಿಗೆ ಮಿಕ್ಸಿ ಜಾರ್ಗೆ ಒಂದು ಮೂರು ಹಸಿಮೆಣಸಿನ್ಕಾಯಿ, ಒಂದೆರಡು ಚಿಕ್ಕ ಚಿಕ್ಕ ಪೀಸು ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಎರಡು ಬೆಳ್ಳುಳ್ಳಿ ದೊಡ್ಡದು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದು ಬೆಳ್ಳುಳ್ಳಿ ಇಷ್ಟೇ ಐಟಮು. ಆಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ಈ ಅವಲಕ್ಕಿ, ಉಪ್ಪಿಟ್ಟು ಅದು ಇದು ತಿಂದು ಬೋರಾಗಿರುತ್ತಲ್ವ, ಅದಕ್ಕೆ ಈ ಥರದ್ದು ಬೇರೆ ಡಿಫ್ರೆಂಟು. ಆಲೂಗಡ್ಡೆ ಎರಡನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿಯಲ್ಲಿ ನೈಸಾಗಿ ರುಬ್ಬಿ ಇಟ್ಕೊಂಡೆ. ಈಗ ಆಲೂಗಡ್ಡೆ ಈಗ ಫುಲ್ ಆಲೂಗಡ್ಡೆ ಇದು ಮಾಡಿದ್ದೀನಿ. ಅಂದರೆ ಈ ಕೈಯಲ್ಲಿ ಹಿಸ್ಕಿದ್ರೆ ಅಷ್ಟು ಇದಾಗಲ್ಲ. ಇದು ನಾವು ಹೀಗೆ ತುರಿದ್ಬಿಟ್ರೆ ಈಸಿಯಾಗಿ ಎಲ್ಲ ನೈಸಾಗುತ್ತೆ. ಅದಕ್ಕೆ ನಾನು ರುಬ್ಬಿರೋ ಮಸಾಲೆ ಹಾಕಿದ್ದೀನಿ. ಯಾವುದಂದರೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ. ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ, ಧನಿಯಾ, ಆಮೇಲೆ ಇದು ಧನಿಯಾ ಹಾಕಿಬಿಟ್ಟು, ಆಮೇಲೆ ಗರಂ ಮಸಾಲ ಒಂದು ಚಿಕ್ಕ ಸ್ಪೂನಲ್ಲಿ, ಜಾಸ್ತಿ ಏನು ಬೇಡ. ಅದು ಚೆನ್ನಾಗಿರುತ್ತೆ. ಯಾವಾಗಲೂ ಇದು ಪರೋಟ ಥರನೇ ಬರುತ್ತೆ. ಇದು ಪರೋಟ ಅಂತಲೇ ಹೇಳ್ಬೋದು. ಉಪ್ಪು ಹಾಕ್ಬಿಡ್ತೀನಿ. ಗೋಧಿ ಹಿಟ್ಟಾಯಿತು, ಅವಲಕ್ಕಿ ಪುಡಿ ಮಾಡಿದ್ದಾಯಿತು, ಆಮೇಲೆ ಆಲೂಗಡ್ಡೆ ಆಯಿತು. ಈಗ ಅವಲಕ್ಕಿ ಪುಡಿ ಮಾಡಿದ್ದ ಹಾಕ್ತಾಯಿದ್ದೀನಿ. ಈಗ ಅವಲಕ್ಕಿ ಪುಡಿ ಮಾಡಿದ್ದು ಹಾಕಿದ್ದೀನಿ. ನೈಸಾಗಿ ಪುಡಿ ಮಾಡ್ಕೋಬೇಕು. ಅವಲಕ್ಕಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಅದನ್ನು ಪೌಡರ್ ಮಾಡಿ ಇಟ್ಕೊಂಡು, ಸೇಮ್ ಚಪಾತಿ ಥರನೇ ಬರುತ್ತೆ ಫ್ರೆಂಡ್ಸ್. ಅಂದರೆ ಇದು ಪರೋಟ. ಇದಕ್ಕೆ ಇವಾಗ ಗೋಧಿ ಹಿಟ್ಟು ಈಗ ಹಾಕ್ತಿದ್ದೀನಿ. ಅದು ಗೋಧಿ ಹಿಟ್ಟನ್ನು 1 ಕಪ್ ತಗೊಂಡಿದ್ದೀನಿ. ಇದು ಸ್ವಲ್ಪ ಇದು ಪೇಪರ್ ಅವಲಕ್ಕಿ ಆದರೂ ಆಗುತ್ತೆ, ದಪ್ಪ ಅವಲಕ್ಕಿ ಆದರೂ ಆಗುತ್ತೆ. ಅದು ಹಾಕಿ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ನಾವು ಜಾಸ್ತಿ ಕೊಬ್ಬರಿ ಎಣ್ಣೆನೇ ಬಳಸೋದು. ಕೊಬ್ಬರಿ ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಹಾಕಿ ಚೆನ್ನಾಗಿ ಸೇಮ್ ಪರೋಟ ಥರನೇ ಹಿಸ್ಕಿ ಸಾಫ್ಟಾಗಿ ಮಾಡಬೇಕು. ಇವಾಗ ಆಯಿತು ಆಲ್ಮೋಸ್ಟ್. ಇದನ್ನು ಒಂದು 10 ನಿಮಿಷ 15 ನಿಮಿಷ ನೆನೆಯೋಕ್ಕೆ ಇಟ್ಬಿಡ್ತೀನಿ ಸಪ್ರೇಟಾಗಿ ಸೈಡಲ್ಲಿ. ಆಮೇಲೆ ಲಟ್ಸ್ಬಿಟ್ಟು ಮಾಡೋದು. ನೋಡಿ ಸಾಫ್ಟಾಗಿದೆ. ಇವಾಗ ಈಗ ಎಣ್ಣೆ ಸ್ವಲ್ಪ ಹಾಕಿ ಹಾಗೆ ಇಟ್ಬಿಡ್ತೀನಿ. ಮುಚ್ಚಿಟ್ಬಿಟ್ಟೆ ನಾನು. ಇವಾಗ ಏನಂದರೆ ಉಂಡೆ ಕಟ್ಟೋದು. ಉಂಡೆ ಮಾಡಿ ಲಟ್ಸ್ಬಿಟ್ಟು ಈಸಿಯಾಗಿ ನೋಡಿ ಈ ಥರದೊಂದು ಸೀಟ್ ತಂದಿದ್ದಾಳೆ ನನ್ನ ಮಗಳು. ಚಪಾತಿ ಮಾಡಿ ಏನಿಲ್ಲ, ಅದು ಹಾಗೆ ಅಂಟ್ಕೊಳ್ಳುತ್ತೆ. ಆ ಸೀಟಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನ ಹಚ್ಕೊಂಡು ನಿಧಾನ ಸ್ವಲ್ಪ ಇದು ಮಾಡಬೇಕು. ಆಯಿತು. ಇವಾಗ ನೋಡಿ ಸ್ವಲ್ಪ ಬಾಣಲಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ಸೇಮ್ ಚಪಾತಿ ಥರನೇ ಸಿಮ್ ಮಾಡ್ಕೋಬೇಕು. ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆ ಹಿಂಗೆ ಹಾಕಬೇಕು. ತುಪ್ಪ ಹಾಕಿದರೂ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಈಗ ಅವಲಕ್ಕಿಯಿಂದ ಎಷ್ಟು ವಿಧವಾದ ತಿಂಡಿ ಸಹ ಮಾಡ್ಬೋದು. ಇದು ಮಾತ್ರ ಒಂದು ಸ್ವಲ್ಪ ಡಿಫ್ರೆಂಟ್ ಅಂದ್ಕೊಂಡೆ ನಾನು. ನಾನು ಯಾವಾಗಲೂ ಮಾಡ್ತಾಯಿದ್ದೆ. ಇದು ಚೆನ್ನಾಗಿ ಬಂತಲ್ವಾ, ಅದಕ್ಕೆ ವಿಡಿಯೋ ಮಾಡೋಣ, ಎಲ್ಲರೂ ನೋಡಲಿ. ನಿಮ್ಗೆ ಗೊತ್ತಿರ್ಬೋದು, ಆದರೆ ನೋಡಿ ಕೊನೆ ತನಕ ನೋಡಿ ನೀವು ಕಮೆಂಟ್ಸ್ ಹಾಕಬೇಕು. ಕಮೆಂಟ್ಸ್ ಹಾಕಿ ಸಬ್ಸ್ಕ್ರೈಬ್ ಒಂದು ಸರ್ತಿ ಆದರೆ ಸಾಕು. ಆಮೇಲೆ ಸಬ್ಸ್ಕ್ರೈಬ್ ಆದವರಿಗೆ ನಮ್ಮ ವಿಡಿಯೋ ನಾವು ಏನು ಹಾಕ್ತೀವೋ ಅದೆಲ್ಲ ಅವ್ರಿಗೆ ನೋಟಿಫಿಕೇಷನಾಗಿ ಬರುತ್ತೆ. ಆದರೆ ಇಷ್ಟ ಇದ್ದರೆ ಮತ್ತೆ ಲೈಕ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ಸ್ ಹಾಕಿ. ನಮಗೂ ಖುಷಿ ಆಗುತ್ತೆ, ಸ್ವಲ್ಪ ಏನೋ ಇಂಟ್ರೆಸ್ಟ್ ಬರುತ್ತೆ. ಎಲ್ಲ ಮಾಡ್ತೀನಿ ನೋಡಿ. ಈಗ ಆಯಿತು, ಮುಗೀತು. ಇವಾಗ ಇದು ಸಾಸ್ ಹಾಕ್ಕೊಂಡಿದ್ದೀನಿ ಪಕ್ಕದಲ್ಲಿ. ಚೆನ್ನಾಗಿದೆ. ಎಮ್ಮಿ ಪರೋಟ, ಅವಲಕ್ಕಿ, ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ದು. ಮತ್ತೆ ಸಿಗ್ತೀನಿ.